ನನಗೆ ಕುಮಾರ್ ಫ್ರೆಂಡ್ ಆಗಿದ್ದು ಶಶಿಕುಮಾರ್ ಪಿಕ್ಚರು, ಹೆಸರು ಮರ್ತಿದ್ದೀನಿ ನಾನು. ಜನಾರ್ದನ್ ಕ್ಯಾಮ್ರಾಮ್ಯಾನು ಡೈರೆಕ್ಟ್ರು ಅನ್ಕೊತೀನಿ. ನಮ್ಮ ವೀರೇಶ್ ಇದ್ದರು, ಇವರು ಇದ್ದರು, ಆಮೇಲೆ ನಮ್ಮ ಹರೀಶ್ ಮೈಸೂರಲ್ಲಿ ಐ ಥಿಂಕ್ ಕಿಂಗ್ಸ್ ಕೋರ್ಟ್. ಆ ಸಮಯದಲ್ಲಿ ಗೋಡೆ ಮೇಲೆ ಪಿಕ್ಚರ್ ಬಿಡೋದು ನಾನು ನೋಡಿರಲಿಲ್ಲ. ಅಂದರೆ ಅಂಥ ಪೀರಿಯಡ್ ಅದು. ಆ ನಿರ್ಮಾಪಕರು ನನಗೆ ಗೊತ್ತಿಲ್ಲ, ಏನೋ ಭಾಳ ಶ್ರೀಮಂತರು ಅಂತ ಕಾಣುತ್ತೆ ಅವಾಗ. ಅವರು ಶಶಿಕುಮಾರ್ ಪಿಕ್ಚರ್ನ ಅವತ್ತು ತೆಗೆದಿದ್ದನ್ನು ಗೋಡೆ ಮೇಲೆ ಬಿಟ್ಟು ನೋಡ್ಕೊಳೋದು. ಅದು ನಾವು ಹೋಗ್ಬೇಕಾದಂಥ ಒಂದು ಅನಿವಾರ್ಯತೆ ಸಿಕ್ತು. ಆಗ ಸ್ವಲ್ಪ ಸೇವಾರ್ಥದ್ದು ಎಲ್ಲ ವ್ಯವಹಾರಗಳೆಲ್ಲ ಇದ್ದಿದ್ದರಿಂದ ಮೈ ಮರೆತಿದ್ವಿ ಎಲ್ಲರೂ. ಅವಾಗ ಕುಮಾರ್ ಫಸ್ಟ್ ಪರಿಚಯ ಆದವು ನನಗೆ. ನಾವು ತಾವ್ಯಾರೋ ಗೊತ್ತಾಗಿಲ್ಲ ಸ್ವಾಮಿ ಅಂತ ಕೇಳಿದೆ. ನಾನು ಪೇಪರ್ ಒಂದು ಕಡೆ ಅಂತಂದಿದ್ದು. ಅಲ್ಲಿಂದ ಫ್ರೆಂಡ್ ಆಗಿದ್ದು ನಾವು. ಅದಾದ್ಮೇಲೆ ಸುಮಾರು ಸರಿ ಸಿಗೋರು. ತುಂಬ ದೊಡ್ಡ ಗ್ಯಾಪ್ ಆಯಿತು. ಆಲ್ಮೋಸ್ಟ್ ಒಂದು 20 ವರ್ಷ ಮೇಲೆ ಗ್ಯಾಪ್ ಆಗಿದೆ ಅಂತ ಕಾಣಿಸುತ್ತೆ. ಅದಾದ್ಮೇಲೆ ಸಡನ್ ಆಗಿ ಒಂದು ದಿನ ಫೋನ್ ಬರುತ್ತೆ. ಗುರು ಜ್ಞಾಪಕ ಇದ್ದೇನೆ ನಾನು, ಯಾರೋ ಗೊತ್ತಾಗಿರಲ್ಲ ಹೇಳಿ ಬಸ್ ಅಂದೆ. ನಾನಪ್ಪ ಕುಮಾರ್ ಅಂದೆ. ಸರ್ ಹೆಂಗಿದ್ದೀರಿ ಅಂದೆ. ಅವಾಗ ಅವ್ರು ಹೇಳಿದ್ರು, ನಿಮ್ಮ ಪೇಪರಲ್ಲೇ ಇದ್ದೀನಪ್ಪ, ದಯವಿಟ್ಟು ನೀವೆಲ್ಲ ಸಿನಿಮಾದಲ್ಲಿದ್ದೀರಿ, ಹೊಸದಿಂಗತ್ತಕ್ಕೆ ಸ್ವಲ್ಪ ಎಲ್ಲ ಮಾತಾಡಿ ನಂಗೆ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಅವ್ರು ಹೇಳಿದ್ದು. ಹಂಗಾಗಿ ನಾನು ಎಲ್ಲ ನಿರ್ಮಾಪಕರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಪತ್ರಿಕೆ ಅಪ್ಪ ಸ್ವಲ್ಪ ನೋಡಿ ಎಲ್ಲ ಸಹಾಯ ಮಾಡಿ ಅಂದ್ಬಿಟ್ಟು, ಅದರಿಂದ ನನಗೆ ಭಾಳ ಬೇರೆ ಥರ ಏನೇನೋ ಪ್ರಾಬ್ಲಮ್ಸ್ ಎಲ್ಲ ಆಗೋಯ್ತು ಹೇಳೋದು ಮಾತಿಗೆ. ಅಷ್ಟು ಅಲ್ಲಿಂದ ಆಮೇಲೆ ಆ ಮನುಷ್ಯನಿಗೆ ಅದೇನೋ ಗೊತ್ತಿಲ್ಲ, ಒಂದು 6 ಸೆನ್ಸ್ ಇದೆ ಅಂತ ನನಗೆ ಅನಿಸುತ್ತೆ. ಒಂದ್ಸರಿ ನನಗೆ ಹೇಳಿದ್ರು, ಏನಪ್ಪ ನೆಕ್ಸ್ಟ್ ಪ್ಲಾನ್ ಏನು, ಯಾಕೆ ಸೈಲೆಂಟ್ ಆಗಿದ್ಯಾ ನೀನು ಅಂತಂದ್ರು. ಇಲ್ಲ, ಯಾವ್ದಾದ್ರು ಇಂಟ್ರೆಸ್ಟ್ ಇಲ್ಲ ರೀ ನನಗೆ, ಮಾರ್ಚ್ 17ಕ್ಕೆ 60ಕ್ಕೆ ಬೀಳ್ತಾ ಇದೆ, ಸೊ ಐ ವಾಂಟ್ ಟು ಎಸ್ಕೇಪ್, ಎಂಜಾಯ್ ನನ್ನ ಲೈಫ್, ಬೇರೆ ಥರ ಹೋಗೋಣ. 18ನೇ ವಯಸ್ಸಿಂದ ದುಡ್ದಿದ್ರಿ, ಮಾಡಬಾರ್ದು ಕೆಲಸ ಎಲ್ಲ ಮಾಡ್ಕೊಂಡು ಇನ್ನು ಯಾಕೆ ಒಂದು ಇವಾಗ ಎಲ್ಲಿ ಸಿಗ್ತೀಯಾ ಅಂತ ಕೇಳಿದ್ರು. ಮನೇಲಿ ಇದ್ದೀನಿ ಅಂದೆ. ಒಂದು ಬೈದರು ಹಂಗೆ ಬೈದರು. ಮನುಷ್ಯ ಮಾನ ಮರ್ಯಾದೆ ಇದೆ ಅಂದರೆ ನಿಮಗೆ, ಏನಕ್ಕೆ ಆ ಥರ ಮಾತಾಡ್ತೀರಿ ನೀವೆಲ್ಲ ಭರವಸೆ ನಾಯಕರಾಗಬೇಕಾಗಿರೋಂಥವ್ರು, ಯಾರು ಟ್ರೈ ಏನಕ್ಕೆ ಹೆಂಗಿದ್ದೀರಿ ಅಂತ ಹೇಳಿ ಒಂದು ಅರ್ಧ ಗಂಟೆಯಲ್ಲಿ ನನ್ನ ಮೈಂಡನ್ನ ಚೇಂಜ್ ಮಾಡಿಸೋದು. ದಯವಿಟ್ಟು ಇದ್ದಿದ್ದವ್ರನ್ನೆಲ್ಲ ಮಾತಾಡಬೇಕಾಗ್ತದೆ, ಹೋಗಿ ಸೇರ್ಬೇಕು, ನೋಡಬೇಕು ನೀವು ಅವ್ರಿಗೂ, ಯಾಕೆ ನೀವು ಅಡ್ಡಲ್ ಆಗಿದ್ದೀರಿ ಅಂತ ಹೇಳಿ ಒಂದು ಹೊಸ ಉಪನ ಕೊಟ್ಟಂಥ ಮನುಷ್ಯ. ಅದಾದಮೇಲೆ ನಮ್ಮವರ ವಿಶ್ವಾಸ ಭಾಳ ಚೆನ್ನಾಗಿತ್ತು. ನಿರಂತರವಾಗಿ ನಾನು ಮೈಸೂರಲ್ಲಿ ನನ್ನ ಚೌಲ್ಟ್ರಿನಲ್ಲಿ ಚಂಡಿ ಹೋಮ ಮಾಡೋದೆಲ್ಲ ಕರೀತಾ ಇದ್ದೆ. ಲಾಸ್ಟ್ ಟೈಮ್ ಬರಲಿಲ್ಲ ಅವರು, ಯಾಕೆ ಅದೆಲ್ಲರೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ, ಬರೋಕ್ಕಾಗಲ್ಲ ಅಂದರು. ಲಾಸ್ಟ್ ಫೋನ್ ಕಾಲ್ ನನಗೆ ಬಂದಿದ್ದು ಐ ಥಿಂಕ್ 1 ತಿಂಗಳು ಕೆಳಗೆ, 1.5 ತಿಂಗಳು ಕೆಳಗೆ ಬಂತು. ಏನು ಗುರು ಏನು ಮಾಡ್ತಿದ್ಯಾ ಅಂತಂದ್ರು. ಏನಿಲ್ಲಪ್ಪ, ಹಿಂಗೆ ಹೋಗ್ಬೇಕಲ್ಲ ಡೆಲ್ಲಿಗೆ, ಹೋಗ್ತೀನಿ, ಅಡುಗೆಗೆಲ್ಲ ಏನು ವ್ಯವಸ್ಥೆ ಮಾಡಿದ್ದೀನಿ ಅಂತ. ಏನೆಲ್ಲ ಕೊಳ್ಳ ತಾಯಿ ಕೊಡ್ತಾರೆ, ಅವ್ರ ಮನೆ ಎಲ್ಲರ ಮನೆಗೆ ಹೋಗ್ತೀವಿ, ಫೋನ್ ಹೊಡಿತೀವಿ, ಬರ್ಬೋದು ಅಂದರೆ ಬನ್ನಿ. ಸೋಮಣ್ಣನ ಮೇಲೆ ಹೋಗ್ತೀನ, ಪ್ರಹ್ಲಾದ್ ಜೋಶಿ ಮನೆಗೆ ಟೈಮ್ ಪಾಸ್ ಆಗುತ್ತೆ ಅಂತ ತೊಂದರೆ ಇಲ್ಲ ಅಂದರೆ ಜೋರ ನಗ್ತಾ ಇದ್ದ. ಏನಪ್ಪ ಅಂದಿನಿ ಹಿಂಗೆ ಅಂತ. ಆಮೇಲೆ ನೆಕ್ಸ್ಟ್ ಪ್ಲ್ಯಾನು, ನೆಕ್ಸ್ಟ್ ಯಾರು ನಾಳೆ ಗೊತ್ತಿರೋರು ಯಾರಿದ್ದಾರೆ, ನಾಳೆ ಏನೇನಾಗುತ್ತೆ ಯಾರೋ ಗೊತ್ತು. ನೀನು ಯಾಕೋ ಸ್ವಾಮೀಜಿ ಆಗ್ತಾ ಇದ್ದೆ ಬರ್ತಾ ದಯವಿಟ್ಟು ಮಾನ ಮರ್ಯಾದೆ ಇದ್ರೆ ನೀನು ಚೇಂಜ್ ಆಗಬೇಕು ಹಂಗೆಲ್ಲ ಅನ್ಕೊಂಬಾರ್ದ್ರಿ ನೀವು. ಆಮೇಲೆ 28ಕ್ಕೆ ಏನಾದರೂ ಅವಕಾಶಗಳು ಬಂದಾಗ ಇದೇ ಥರ ಮಾತಾಡ್ಬಿಟ್ಟು ಹಿಂದಕ್ಕೆ ಸರಿಬೇಡಪ್ಪ, ನೀನು ಮುಂದೆ ಹೋಗ್ಬೇಕು ಅಂತ ಒಂದು ಮಾತಂದರು. ಆಮೇಲೆ ಅದ್ರ ಜೊತೆ ಒಂದು ಮಾತಂದರು, ನನಗೇನೋ ಹೆಲ್ತ್ ಅಪ್ಸೆಟ್ ಗುರು, ನಾನು ನೀನು 28ಕ್ಕೆ ಆಗ್ಬೇಕಾದ್ರೆ ಇರ್ತೀರೋ ಇಲ್ವೋ ಗೊತ್ತಿಲ್ಲ, ಬಟ್ ನೀವು ಮುಂದಕ್ಕೆ ಹೋಗು ಅನ್ನೋ ಒಂದು ಮಾತಂದರು. ಆಮೇಲೆ ನಂಗೆ ಗೊತ್ತಿಲ್ಲ, ನಾನು ಹೊರಟೋದೆ, ಡೆಲ್ಲಿನಲ್ಲಿದ್ದೆ ನಾನು. 3 ದಿನ 4 ದಿನ ಆದಮೇಲೆ ಗೊತ್ತಾಗಿದ್ದೆ ನನಗೆ. ಶಾಕ್ ಆಯಿತು ನನಗೆ, ಏನು ಈ ಥರ ಆಗೋಯ್ತಲ್ಲ ಅಂತ. ಅದಾದಮೇಲೆ ಒಂದು ಮೆಸೇಜ್ ಬಂತು, ಅವ್ರ ಮಗಳದು ಯಾರ್ದೋ ಗೊತ್ತಿಲ್ಲ, ಮೆಸೇಜ್ ಬಂತು, ಇಲ್ಲ ಹಿಂಗಿದ್ದೀನಿ ಬರ್ತೀನಿ ನಾನು ಅಂತ. ಅವತ್ತು ಆಗಲಿಲ್ಲ, 28ಕ್ಕೆ ಹೋಗೋಕ್ಕಾಗಲ್ಲ. ಇವತ್ತು ಐ ಮೇಡ್ ಇಟ್ ಎ ಪಾಯಿಂಟ್ ಸರ್. ಇವತ್ತು ನನಗೆ 5 ನಿಮಿಷ ನನಗೆ ಪುರ್ಸೊತ್ತಿಲ್ಲ ಇವತ್ತು. ನಮ್ಮ ಮನಸ್ಸಲ್ಲಿ ನಾನು ಸೆಟಪ್ ಮಾಡಿಕೊಂಡು ಇವತ್ತು ಏನೇ ಇದ್ದರೂ ರಿಕ್ವೆಸ್ಟ್ ಮಾಡಿ 1-2 ಕಾರ್ಯಕ್ರಮ ತಪ್ಪಿಸ್ಬಿಟ್ಟಿದ್ದು, ಹೋಗ್ಬಿಟ್ಟು ಅವ್ರ ಆತ್ಮಕ್ಕೆ ಶಾಂತಿ ಕೂರೋದು ಅಥವಾ ಅವ್ರ ಬಗ್ಗೆ 2 ಮಾತಾಡೋದು ಉಚಿತ ಅಂತ ನಂಗೆ ಅನ್ನಿಸ್ತು. ಇದು ಬಿಟ್ಟು ಆಧ್ಯಾತ್ಮಿಕವಾಗಿ ಹೇಳಬೇಕು ಅಂತ ನಿಮಗೆ ಅರ್ಥ ಆಗಲಿ ಅಂತ 2 ಮಾತಾಡ್ತೀನಿ. ನೋಬಡಿ ಇಸ್ ಪರ್ಮನೆಂಟ್. ನಾವೆಲ್ಲ ಹೆಂಗೆ ಅಂದರೆ, ಯಾವುದೋ 1 ಅವರ್ ಪ್ರೋಗ್ರಾಮಾಗಿ ಬಂದರೆ ಹೇಗೆ ಫಸ್ಟ್ ಒಬ್ಬರು ಬಂದರು, ಸೆಕೆಂಡ್ ಒಬ್ಬರು ಬಂದರು, ಥರ್ಡ್ ಒಬ್ಬರು ಬಂದರು, ಒಬ್ಬರು ಫಸ್ಟ್ ತಿಂತಾ ಇದ್ದಾರೆ, ಒಬ್ಬರು ಲಾಸ್ಟ್ ತಿಂತಿದ್ದಾರೆ, ಒಬ್ಬರು ಕಡೆಯವರೆಗೂ ಪ್ರೋಗ್ರಾಮಲ್ಲಿ ಇರ್ತಾರೆ, ಕೆಲವರು ಮಧ್ಯದಲ್ಲಿ ಏನೋ ಬೇಜಾರಾಗುತ್ತೆ ದುಡ್ಡು ಹಾಕ್ತಾರೆ. ಸೇಮ್ ಹಂಗೆಲ್ಲ ಇದೆ, ಎಲ್ಲರೂ ಕ್ಯೂ ಅಲ್ಲಿರ್ತಾರೆ.
ಎಲ್ಲರೂ ನಿರ್ಗಮಿಸುತ್ತಾರೆ. ಇವತ್ತು ನಮ್ಮ ತಂದೆ ತಾಯಿ ಹೋದ್ಮೇಲೆ ನನಗೆ 63, ಬಟ್ ಸ್ಟಿಲ್ ಎವ್ರಿ ಡೇ ನಮ್ಮ ತಂದೆ ತಾಯಿ ದರ್ಶನ ಮಾಡ್ತೀನಿ ನಾನು. ಹೌದು, ನನ್ನ ಪೂಜೆ ಮುಗಿದ ಮೇಲೆ ಕಣ್ಣು ಮುಚ್ಚಿ, ಇದು ನನಗೆ ನನ್ನ ಗುರುಗಳು ಹೇಳ್ಕೊಟ್ಟಿದ್ದು, ಆತ್ಮವನ್ನು ಕರಿ, ಅವರನ್ನ ನಿನ್ನ ಮನಸ್ಸಿನಲ್ಲಿ ಸ್ಥಾಪನೆ ಮಾಡು, ವಿಶ್ವ ಇವರು ಲವ್ ಅಂತ ನೋಡಿ ನನ್ನ ಜುಮ್ ಅನ್ನತ್ತೆ. ಇವತ್ತು ನನ್ನ ತಂದೆ ತಾಯಿಯನ್ನ ನನ್ನ ಪೂಜೆ ಆದ ಮೇಲೆ ಅವರಿಗಾಗಿ ಒಂದು 5 ರಿಂದ 8 ನಿಮಿಷ ಟೈಮ್ನ ಮೀಸಲಾಗಿದೆ. ಅದು ಸೀರಿಯಲ್ ನೋಡ್ತಾ ಆಗ್ತೀನಿ, ನೋಡಿ ಆನಂದ ಪಡ್ತೀನಿ. ನಾನು ಟ್ರೈ ಮಾಡಿ ಆಗುತ್ತೆ. ಅವರೆಲ್ಲೂ ಹೋಗಿಲ್ಲ, ಯಾರೆಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ. ದೇ ಹ್ಯಾವ್ ಟು ಕಮ್ ಬ್ಯಾಕ್. ವಿ ಗೋ ವಿ ಕಮ್. ನಾವು ಹೋಗ್ತೀವಿ ಮತ್ತೆ ನಾವು ಬರ್ತೀವಿ. ಬಟ್ ಹೋಗ್ಬೇಕಾದ್ರೆ ಒಳ್ಳೇದು ಮಾಡೋದ್ರೆ ಬರಬೇಕಾದ್ರೂ ಹಾಗೆ ಸುಂದರವಾಗಿ ಬರ್ತೀವಿ. ಇದೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದು, ನಾನು ನೀನು ಸುಂದರವಾಗಿದ್ದಾಗ ಉತ್ತಮವಾದ ತಾಯಿಯ ಗರ್ಭ, ಅದಕ್ಕೆ ಅನುಗುಣವಾದಂಥ ಒಂದು ಧರ್ಮ, ಅದಕ್ಕೆ ಅಟ್ಯಾಚ್ಡ್ ಆಗಿಂಥ ಒಂದು ಕರ್ಮ ಇಸ್ ನಾಟ್ ಕರ್ಮ, ಕೆಲಸ. ಇದು 3 ನಾನು ಜೋಡಿಸ್ಕೊಡ್ತೀನಿ ನಿನಗೆ ಅಂತ ಹೇಳಿದ್ರೆ ಕುಮಾರ್ ವಿಲ್ ಕಮ್ ಬ್ಯಾಕ್. ಹೇಗೆ ಅಂತ ಗೊತ್ತಿಲ್ಲ, ನಿಮ್ಗೆ ಯಾವತ್ತಾರು ಮುಂದೆ ಗೊತ್ತಾಗ್ಬೋದು. ಬರ್ಬೋದು, ಯಾರು ಪರ್ಮನೆಂಟ್ ಅಲ್ಲ, ಓದೋರು ವಾಪಸ್ ಬರಲೇಬೇಕು. ಸೊ ವಿಲ್ ಕಮ್ ಬ್ಯಾಕ್. ಹಾಗೆ ಅವ್ರ ಆತ್ಮಕ್ಕೆ ಶಾಂತಿ ಕೋರಕ್ಕೆ ಯಾಕೋ ಮನಸ್ಸು ಬರ್ತಾ ಇಲ್ಲ ನನಗೆ. ಯಾಕಂದರೆ ಇಲ್ಲಿ ಇದ್ದೇನೆ, ಅವ್ರ ಜೊತೆ ಇದ್ದವರು ತಮಾಷೆ ಮಾಡಿದ ಅವ್ರ ಮನೆ ನಂಗೆ ಭಾಳ ಇಷ್ಟ ಆಗಿತ್ತು. 2 ಪೋರ್ಷನ್ ಮನೆ ಕೆಳಗಡೆ, ನಾನು ಹಿಂದೆ ಎಲ್ಲ ಹೋಗಿ ಅವ್ರ ಪಾರ್ಕು ಎಲ್ಲ ನೋಡಿ, ಏನು ಪುಣ್ಯ ಮಾಡಿದೆಪ್ಪ ನೀನು, ಅಂಥ ಮನೇಲಿದ್ದೆ ನೀನು ಅಂದೆ. ಪಾಪ ಅವ್ರ ಅಮ್ಮವ್ರು ನಮಗಂತ ರೊಟ್ಟಿ ಪಟ್ಟಿ ಎಲ್ಲ ಕೊಟ್ಟು ತಿನ್ನಿಸಿ ತುಂಬ ಚೆನ್ನಾಗಿತ್ತು. ಸೊ ಎಲ್ಲರೂ ಇದ್ದಾರೆ, ಯಾರು ಎಲ್ಲೂ ಹೋಗಿಲ್ಲ. ಹಾಗಾಗಿ ಇದೊಂದು ನೀವು ಟ್ರೈ ಮಾಡಿ, ನಿಮಗೆ ದಿನ ಸಿಗ್ತದೆ. ಧನ್ಯವಾದ, ನಮಸ್ಕಾರ. ನೆನಪು ಮಾಡಿಕೊಂಡು ಯಾವ ಟು ಮೇಕ್ ಇಟ್ ಅಂತ. ಯಾಕಂದರೆ ಯಾಂತ್ರಿಕ ಪ್ರಪಂಚ ಇದು, ದರಿದ್ರ ಕಚ್ಚಡ ಗುಣಗಳಿರುವಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೀವಿ. ಮೆಟೀರಿಯಲಿಸ್ಟಿಕ್ಕು, ಆಮೇಲೆ ಮತ್ಲಬಿಗಳು. ಇವತ್ತು ಆಗೋನ ನೆಕ್ಸ್ಟ್ ಬರ್ತು ಬಿಡ್ತಾರೆ. ನಮ್ಮನೆ ಅನ್ನ ತಿಂದ್ಬಿಟ್ಟು ನಮಗೆ ಬಜ್ಜಿ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ನೀವು ಯಾವುದು ಒಳ್ಳೇದಂದ್ರೂ ಅದನ್ನು ಕೆಟ್ಟದ್ದು ಅಂತಾರೆ. ಎಷ್ಟು ಚೆನ್ನಾಗಿ ನೀವು ಅದ್ಭುತ. ನಿಮ್ಮ ಪ್ರೆಸ್ಸವ್ರಿಗೆ ಸತ್ಯ ಹೇಳ್ತೀನಿ ನಾನು, ನಿಮ್ಮ ಬಂಗಾರ ಪಾದಕ್ಕೆ ನಮಸ್ಕಾರ ಕಣಪ್ಪ. ನೀವು ನಿಮ್ಮವ್ರನ್ನ ಮತ್ತೆ ಜ್ಞಾಪಿಸ್ಕೊಟ್ರಿ ನೋಡಿ. ಅದು ಯಾಕಂದರೆ ಮೊನ್ನೆ ಯಾವುದು ತಮಿಳ್ನಾಡು ಪ್ರೋಗ್ರಾಮ್ ನೋಡ್ತಿದ್ದೆ ಸರ್, ಇಳೆಯರಾಜ ಅವರು ಅವ್ರ ಕಡೆಯವರು ಯಾರೋ ಒಂದಮ್ಮ ಆಡ್ತಿತ್ತು, ಎಲ್ಲರೂ ಇದ್ದಾರೆ. ಇಡೀ ಉದ್ಯಮವೇ ಇದೆ, ಬಿಗ್ ಅಂಡ್ ಸ್ಮಾಲ್. ಎಷ್ಟು ಚೆನ್ನಾಗಿ ತನ್ಮಯತೆಯಿಂದ ಕೂತಿದ್ರು. ನಾವೆಲ್ಲ ಸತ್ತೋಗಿದ್ದೀವಿ ಸರ್. ನಮಸ್ಕಾರ ಸರ್, ಧನ್ಯವಾದ ಸರ್.